ವೇದಾಂತ ಸಂವತ್ಸರ ಬ್ರಹ್ಮೈವೇದಂ ಜಗತ್ ಸರ್ವಂ ಬ್ರಹ್ಮಭೂತಮಿದಂ ಜಗತ್ ಬ್ರಹ್ಮೈವಾಯಂ ವಿಮುಕ್ತೋಯಂ ವಿದ್ವಾನ್ ವೇದಾಂತ ಭಾಸ್ಕರಃ. ಈ ಜಗತ್ತೆಲ್ಲವೂ ಬ್ರಹ್ಮವೇ ಆಗಿ ಬ್ರಹ್ಮಭೂತವಾಗಿದೆ. ಹೀಗೆ ತಿಳಿದವನು ವಿಮುಕ್ತನಾಗಿ ಬ್ರಹ್ಮವೇ ಆಗಿಬಿಡುತ್ತಾನೆ. ಡಿಸೆಂಬರ್ 25 ವೇದಾಂತದ ಸಾರಮಂತ್ರವಿದು. ಬ್ರಹ್ಮೈವೇದಂ ಅಮೃತಂ ಪುರಸ್ತಾತ್ ಬ್ರಹ್ಮ ಪಶ್ಚಾತ್ ಬ್ರಹ್ಮ ದಕ್ಷಿಣತಶ್ಚೋತ್ತರೇಣ ಅಧಶ್ಚೋರ್ಧ್ವಂ ಚ ಪ್ರಸೃತಂ ಬ್ರಹ್ಮೈವೇದಂ ವಿಶ್ವಮಿದಂ ವರಿಷ್ಠಂ. ಮುಂಡಕೋಪನಿಷತ್ 2:2-12. ಮುಂದೆಯೂ ಅಮೃತವಾದ ಬ್ರಹ್ಮವೇ, ಹಿಂದೆಯೂ ಬ್ರಹ್ಮವೇ, ದಕ್ಷಿಣಕ್ಕೂ ಉತ್ತರಕ್ಕೂ ಬ್ರಹ್ಮವೇ, ಕೆಳಗೂ ಮೇಲೂ ಇರುವುದು ಬ್ರಹ್ಮವೇ. ಈ ವಿಶ್ವವೆಲ್ಲವೂ ವರಿಷ್ಠವಾದ ಬ್ರಹ್ಮವೇ. ವೇದಾಂತ ದರ್ಶನದ ಸಾರವನ್ನು ಬಹು ಸುಂದರವಾಗಿ ಈ ಮಂತ್ರವು ಸಂಗ್ರಹಿಸಿ ಉಪದೇಶ ಮಾಡುತ್ತಿದೆ. ಈ ವಿಶ್ವವೆಲ್ಲವೂ ಪರಿಪೂರ್ಣವಾದ ಬ್ರಹ್ಮವೇ ಎಂಬುದಿಷ್ಟೇ ಸಕಲ ವೇದಾಂತಗಳ ಸಂದೇಶ. ದಶೋಪನಿಷತ್ತುಗಳ ಸಂದೇಶಗಳ ಸಾರವೆಲ್ಲ ಇಷ್ಟೇ. ನಮ್ಮ ಮುಂದೆ ಕಾಣುತ್ತಿರುವ, ನಮ್ಮ ಹಿಂದೆ ಕಾಣುತ್ತಿರುವ ವಸ್ತುಗಳೆಲ್ಲವೂ ಪರಬ್ರಹ್ಮವೇ ಆಗಿರುತ್ತದೆ. ಹಿಂದು ಮುಂದಿನ ಪದಾರ್ಥಗಳು ಮಾತ್ರ ಬ್ರಹ್ಮ ಎಂದು ಅರ್ಥವಲ್ಲ. ಮತ್ತೇನೆಂದರೆ ಹಿಂದೆ ಮುಂದೆ ಎನ್ನುವುದೆಲ್ಲ ಬ್ರಹ್ಮವೇ ಆಗಿದೆ ಎಂದರ್ಥ. ನಮ್ಮಗಳ ಹಿಂದೆ ಮುಂದೆ, ಬಲ ಎಡ, ಕೆಳಗೆ ಮೇಲೆ, ಒಳಗೆ ಹೊರಗೆ ಇವೆಲ್ಲವೂ ಬ್ರಹ್ಮವೇ ಆಗಿರುತ್ತದೆ. ಸಂಪ್ರದಾಯವನ್ನು ಬಲ್ಲ ಸದ್ಗುರುಗಳ ಉಪದೇಶದಿಂದ, ವಿಚಾರ ಕ್ರಮದಿಂದಲೇ ಈ ರಹಸ್ಯವನ್ನು ನಾವು ಅರ್ಥ ಮಾಡಿಕೊಳ್ಳಬೇಕು. ಓಂ ಶಾಂತಿ ಶಾಂತಿ ಶಾಂತಿ.